ನಾನೇ ಸುಮ್ಮನೆ ಹಿಂಗೊಂದು ಬುಕ್ ಅಂಗಡಿಗೆ ಹೋದಾಗ ಸುಮ್ಮನೆ ಹಿಂಗೆ ನೋಡ್ತಾ ಇದ್ದಾಗ 4 ಬುಕ್ ಅಂಗಡಿ ಬುಕ್ಗಳ ಮಧ್ಯೆ ಒಂದು ಸೆಕ್ಸ್ ಬುಕ್ ಇದ್ದಂದ್ರೆ ಟಕ್ಕಂದು ನಿಮ್ಮ ಕಣ್ಣಲ್ಲಿ ಹೋಗುತ್ತೆ. ಹಂಗಂತ ಅವರು ಆಸಕ್ತಿ ಇದೆ ಅಂತ ಹೇಳಿ ಜಸ್ಟ್ ಸೆಕ್ಸ್ ಪಿಕ್ಚರ್ ಮಾಡಲಿಲ್ಲ. ಆ ಪಾತ್ರಗಳನ್ನ ಅವ್ರು ಕ್ರಿಯೇಟ್ ಮಾಡ್ಕೊಂಡಾಗ ಇಡೀ ಸಿನಿಮಾ ಜನ ನಗ್ತಾ ಇದ್ರು, ಬಟ್ ನಿಮ್ಮ ತಂದೆಯವ್ರು ನಗ್ತಾ ಇರಲಿಲ್ಲ. ಅಲ್ಲ ಹಂಗಿರೋದು. ಆ್ಯಂಡ್ ಹಿ ವಾಸ್ ಲಿಟಲ್ ಇನ್ಸ್ಪೈರ್ಡ್ ಬೈ ಚಾರ್ಲಿ ಚಪ್ಲಿನ್ ಆಲ್ಸೋ. ಕನ್ನಡ ಸಿನಿಮಾ ರಂಗದಲ್ಲಿ ತುಂಬ ದೊಡ್ಡ ದೊಡ್ಡ ಲೆಜೆಂಡ್ರಿ ಡೈರೆಕ್ಟರ್ಗಳನ್ನ ಕೊಟ್ಟಂತವ್ರು ನಿಮ್ಮ ತಂದೆ. ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ನ ಮಗ ಏನಿವಾಗ ನಿನಗೆ. ಸೊ ನಿಮಗೆಲ್ಲೋ ಅಪ್ಪಂತರ ಡೈರೆಕ್ಟರ್ ಆಗಬೇಕು, ನಾನೇ ಸ್ಟೋರಿಗಳನ್ನ ಬರ್ಕೊಬೇಕು. ಸ್ಕೂಲ್ ಡೇಸ್ ಕಾಲೇಜ್ ಡೇಸಿಂದ ಎಲ್ಲರದಾರೆ ನೀನು ಹೀರೋ ಆಗೋ ಡೈರೆಕ್ಟರ್ ಆಗೋ ಬ್ಲಡ್ಡಲ್ಲೇ ಇದೆ, ಅದು ಕಾಮನ್. ಬಟ್ ನನ್ಗೆ ಹೆಂಗೆ ಅಂತ ಹೇಳಿದ್ರೆ ನನಗೆ ಅನಿಸ್ಬೇಕು ಒಳಗೆ. ಆ್ಯಂಡ್ ಅವಾಗ ನೀವು ಸಿನಿಮಾ ರಂಗಕ್ಕೆ ಬರೋ ಟೈಮಲ್ಲಿ ಅವಾಗ ಅಪ್ಪ ಅವರಿದ್ದಾಗ ಉಪೇಂದ್ರ ಅವರು ಅಥವಾ ಇವರೆಲ್ಲ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸೂಪರ್ ಸ್ಟಾರ್ಸ್ಗಳಾಗಿ, ಅವ್ರು ಏನಾದ್ರು ಟಿಪ್ಸ್ ಏನಾದರೂ ಕೊಟ್ಟಿದ್ದೀರಾ ನಿಮಗೆ? ನಾನು ಎಲ್ಲೋ ಒಂದು ಕಡೆ ಓದಿದ ನೆನಪು, ಅಪ್ಪ ಕಾಲೇಜಲ್ಲಿ ಇರಬೇಕಾದ್ರೆ ಯಾವುದೋ ಒಂದು ಶಾರ್ಟ್ ಮೂವಿನ ಡೈರೆಕ್ಟ್ ಮಾಡ್ತಾರಂತೆ. ಸ್ಲಿಪ್ ಅಂತ ಒಂದು ಡೈರೆಕ್ಟ್ ಮಾಡಿ ಅಲ್ಲಿಂದ ಅವರಿಗೆ ಸಿನಿಮಾದ ಮೇಲೆ ಆಸಕ್ತಿ ಶುರುವಾಗುತ್ತೆ ಆ್ಯಂಡ್ ಡೈರೆಕ್ಷನ್ ಮೇಲೆ ಅಂತ. ಸೊ ನಿಮಗೆ ಎಲ್ಲೋ ಒಂದು ಕಡೆ ಸಿನಿಮಾ ಅಂತ ನೀವು ಸೆಲೆಕ್ಟ್ ಮಾಡಿದಾಗ ಡೈರೆಕ್ಷನ್ ಮಾಡ್ಬೇಕು, ನಾನು ಅಪ್ಪನ ಥರ ಕತೆಗಳನ್ನ ಬರೀಬೇಕು. ಯಾಕಂದರೆ ಅಪ್ಪನ ಸಿನಿಮಾಗಳು ಅವಾಗ ಮಾತಾಡ್ತಾ ಹೇಳಿದ್ವಿ ಡಬಲ್ ಮೀನಿಂಗು ಇನ್ನೊಂದು ಅಂತ. ಅದು ಆ್ಯಕ್ಚುಲಿ ಹಾಗೆ ಅನಿಸ್ತಿರ್ಲಿಲ್ಲ ಅವತ್ತಿನ ಇದರಲ್ಲಿ, ಹೊರಗಡೆ ಏನೇ ಹಾಕಿದ್ರು ಕೂಡ. ಅಲ್ಲ ಡಬಲ್ ಮೀನಿಂಗು ಅಥವಾ ಗ್ಲಾಮರ್ ಇದು ಅದು ಕಲರಿಂಗ್, ರಿಯಾಲಿಟಿ ವಿಷಯಗಳನ್ನ ಕಲರಿಂಗ್ ನೇರವಾಗಿ ಹೇಳ್ಕೊಂಡು ಒಂದು ಸಬ್ಜೆಕ್ಟ್ಗೆ ಒಂದು ಕಲರಿಂಗ್ ಅಷ್ಟೇ, ಅಷ್ಟೇ ಬಿಟ್ರೆ ಅದ್ರ ಡೆಪ್ತ್ ಅಲ್ಲಿ ನೋಡಿದಾಗ ಒಂದು ಸಬ್ಜೆಕ್ಟ್ ಇಟ್ಕೊಂಡೆ ಅವ್ರು ಮಾಡೋ ಅನಂತರ ಆಗ್ಲಿ ಅನುಭವ ಆಗ್ಲಿ ಯಾವ್ದೇ ಆಗ್ಲಿ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಅವ್ರಿಗೆ ಆಸ್ ಎ ಸೈಂಟಿಸ್ಟ್ ಅಥವಾ ಆ ಮೆಂಟಾಲಿಟಿ ಇದ್ದವರು, ಸೈಕಾಲಜಿ ಬಗ್ಗೆ ತುಂಬ ಆಸಕ್ತಿ ಇದ್ದವರು, ಅವ್ರಿಗೆ ಏನಂದರೆ ಹ್ಯೂಮನ್ ಸೈಕಾಲಜಿನೂ ಗೊತ್ತು. ಸೊ ಇವಾಗ ನಾನೇ ಅವ್ರ ವಿಷಯನ ಹೇಳ್ತಾ ಇರಬೇಕಾದ್ರೆ ನಾನೇ ಸುಮ್ಮನೆ ಹಿಂಗೊಂದು ಬುಕ್ ಅಂಗಡಿಗೆ ಹೋದಾಗ ಸುಮ್ಮನೆ ಹಿಂಗೆ ನೋಡ್ತಾ ಇದ್ದಾಗ 4 ಬುಕ್ ಅಂಗಡಿ ಬುಕ್ಗಳ ಮಧ್ಯೆ ಒಂದು ಸೆಕ್ಸ್ ಬುಕ್ ಇದ್ದಂದ್ರೆ ಟಕ್ಕಂದು ನಿಮ್ಮ ಕಣ್ಣಲ್ಲಿ ಹೋಗುತ್ತೆ. ಹ್ಯೂಮನ್ ಟೆಂಡೆನ್ಸಿ ಟಕ್ಕಂತ ಹಂಗೆ ಹೋದಾಗ ಸೊ ಅದು ಅವ್ರಿಗೆ ಅವರು ಮಾಡ್ತಿರೋಂಥ ಸಿನಿಮಾದಲ್ಲಿ ಇದು ಇಟ್ಕೊಂಡ್ರೆ ಓಕೆ ನನ್ನ ಇದನ್ನ ಟಕ್ ಅಂತ ನೋಡ್ತಾರೆ, ಅಥವಾ ಅಟೆನ್ಷನ್ ಬರುತ್ತೆ, ಅಥವಾ ಜನಗಳಿಗೂ ಇದ್ರ ಮೇಲೆ ಆಸಕ್ತಿ ಇದೆ, ಆಸೆ ಇದೆ, ಯಾರು ಹೇಳಕ್ ಮುಂದಕ್ಕೆ ಬರ್ತಾರೆ. ಹೇಳ್ತೀನಿ ಹಂಗಂತ ಅವರು ಆಸಕ್ತಿ ಇದೆ ಅಂತ ಹೇಳಿ ಜಸ್ಟ್ ಸೆಕ್ಸ್ ಪಿಕ್ಚರ್ ಮಾಡಲಿಲ್ಲ. ಸೊ ಅಗೇನ್ ಅಲ್ಲಿ ಅವರ ಸೈಂಟಿಸ್ಟ್ ಓಕೆ ಈ ಹೇಳ್ದಿರೋಂಥದ್ದನ್ನು ಅವ್ರು ಏನು ಹೇಳ್ಬೇಕು. ಇವಾಗ ಅವಂತರ ಅವ್ರು ಮಾಡಿದ್ದೇನು, ಅನಂತರ ಅಂತ ಅವ್ರು ಮಾಡಿದ್ದು ಒಬ್ಬ ಹನಿಮೂನ್ ನ್ಯೂರಾಸಿಸ್ ಅಂತ ಒಂದು ಕಾಯಿಲೆ. ಆ ಕಾಯಿಲೆನ ಸೈಕಾಲಜಿಸ್ಟ್ ಹತ್ರ ಹೋಗಿ ಅವ್ರು ಸ್ಟಡಿ ಮಾಡಿ ಎಲ್ಲ ಮಾಡಿ ಸೊ ಅದನ್ನು ಡೆಪ್ತಲ್ಲಿ ಇಟ್ಟು ಅದ್ರ ಮೇಲೆ ಹೆಂಗೆ ಕಲರಿಂಗ್ ಕೊಡಲಿ ಅಂತ ಮಾಡಿದ್ದೆ ಅನಂತರ ಅಂತ. ಸೊ ಅವರು ಸುಮ್ಮನೆ ಆ ವಿಷಯ ಜನಕ್ಕೆ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಇದು ಮಾಡ್ಕೊಂಡವ್ರಲ್ಲ. ಸೊ ಆ ಥರ ಆ ವಿಷಯ ಇರ್ತಾ ಇತ್ತು ಒಳಗಡೆ. ಓಕೆ, ಎಸ್, ಅಂದರೆ ಅದು ನೇರವಾಗಿ ಹೇಳ್ಕೊಂಡು ಹೋಗ್ತಾ ಇದ್ರು ಸಿನಿಮಾಗಳಿದ್ರಲ್ಲಿ. ಅಂದರೆ ಅದು ಒಂದು ಎಂಟರ್ಟೈನಿಂಗ್ ಮೂವೀಸ್, ಎಂಟರ್ಟೈನಿಂಗ್ ಫ್ಯಾಕ್ಟರ್, ಅದನ್ನು ನೋಡಿ ಜನ ಎಂಜಾಯ್ ಮಾಡ್ತಾ ಇದ್ರು. ಆ್ಯಂಡ್ ಸೊ ನಾನು ಆ ವಿಚಾರಕ್ಕೆ ಏನಕ್ಕೆ ಕೇಳಿದೆ ಅಂದರೆ, ಅಪ್ಪ ಒಬ್ಬರು ಡೈರೆಕ್ಟ್ರಾಗಿ ಆ್ಯಕ್ಟ್ರಾಗಿ ಗೆದ್ದಂಥವ್ರು, ಜನ ಅಕ್ಸೆಪ್ಟ್ ಮಾಡಿದೆ. ಅಂದರೆ ಅವರು ಕ್ರಿಯೇಟ್ ಮಾಡಿದಂಥ ಪಾತ್ರಗಳು, ಅವರು ಅಭಿನಯಿಸಿದಂಥ ಪಾತ್ರಗಳು ಮೋಸ್ಟ್ಲಿ ಬೇರೆಯವ್ರು ಮಾಡೋಕ್ಕೆ ಸಾಧ್ಯ ಇಲ್ವೇನೋ. ಆ ಪಾತ್ರಗಳನ್ನ ಅವ್ರು ಕ್ರಿಯೇಟ್ ಮಾಡ್ಕೊಂಡಾಗ ಇಡೀ ಸಿನಿಮಾ ಜನ ನಗ್ತಾ ಇದ್ರು, ಬಟ್ ನಿಮ್ಮ ತಂದೆಯವ್ರು ನಗ್ತಾ ಇರಲಿಲ್ಲ. ತುಂಬ ಸೀರಿಯಸ್ ಆಗಿ ಮಾಡೋರು ಆ ಪಾತ್ರಗಳನ್ನ. ಅವರು ಸೆಲೆಕ್ಟ್ ಮಾಡ್ತಿದ್ದ ಪಾತ್ರಗಳು ಹಂಗಿರೋದು ಅಲ್ಲ ಹಂಗಿರೋದು. ಆ್ಯಂಡ್ ಹಿ ವಾಸ್ ಲಿಟಲ್ ಇನ್ಸ್ಪೈರ್ಡ್ ಬೈ ಚಾರ್ಲಿ ಚಪ್ಲಿನ್ ಆಲ್ಸೋ. ಓಕೆ, ಚಾರ್ಲಿ ಚಪ್ಲಿನ್ ಏನು ಅವ್ರ ಎಲ್ಲ ಸಿನಿಮಾದಲ್ಲೂ ಅವರನ್ನ ಹೀಯಾಳಿಸ್ಕೊಂಡು ಕಾಮಿಡಿ ಮಾಡಿಕೊಂಡು ಬೇರೆಯವರನ್ನ ನಗ್ಸೋ ಅಂತ ಲೆಜೆಂಡರಿ. ಹೌದು. ಸೊ ಇದು ಅವ್ರಿಗೂ ಸ್ವಲ್ಪ ಇನ್ಸ್ಪೈರ್ ಆಗಿತ್ತು. ಸೊ ಅದರಿಂದ ಅವರು ಆ ಕ್ಯಾಟಗರಿ ಇದನ್ನು ಲೈಕ್ ಮಾಡೋರು. ಸೊ ನಿಮಗೆಲ್ಲೋ ಅಪ್ಪಂತರ ಡೈರೆಕ್ಟರ್ ಆಗಬೇಕು, ನಾನೇ ಸ್ಟೋರಿಗಳನ್ನ ಬರ್ಕೊಬೇಕು ಆ ಥರ ಎಲ್ಲೋ ಅನಿಸಿಲ್ವಾ ಬಿಗಿನಿಂಗ್ ಡೇಸಲ್ಲಿ? ಅನಿಸಿಲ್ಲ. ಕಾಲೇಜ್ ಡೇಸಲ್ಲಿ ಡ್ಯಾನ್ಸು ಮ್ಯಾಡ್ಯಾಟ್ಸು ಮಾಡಿದಾಗ್ಲೂ
ಆ್ಯಕ್ಟಿಂಗ್ ಕಡೆ ಸ್ವಲ್ಪ ಒಲವು ಜಾಸ್ತಿ ಬಂತು ಅಷ್ಟೇ ಬಿಟ್ಟರೆ ರೈಟಿಂಗ್ ಆಗಲಿ ಇದ್ರ ಬಗ್ಗೆ ಆಗಲಿ ನನಗೆ ಬರಲಿಲ್ಲ. ಆ್ಯಂಡ್ ಅದಾದಮೇಲೂ ನಾನು ಸುಮ್ಮನೆ ಸಿನಿಮಾಗೆ ಬರಲಿಲ್ಲ. ಅಭಿನಯ ತರಂಗ ಮಾಡಿ ಫಸ್ಟ್ ನನ್ನೊಳಗೆ ಏನಿದೆ, ಅಭಿನಯ ತರಂಗ ಹೆಂಗೆ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲ ಆಪರ್ಚುನಿಟಿ ಕೊಡ್ತಾರೆ. ಅಂದರೆ ನೀವು ಏನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಯು ಕ್ಯಾನ್ ಬಿ ಅ ರೈಟರ್, ಯು ಕ್ಯಾನ್ ಬಿ ಅ ಡೈರೆಕ್ಟರ್, ಯು ಕ್ಯಾನ್ ಬಿ ಅನ್ ಆರ್ಟಿಸ್ಟ್ ಅಥವಾ ಕಾಸ್ಟ್ಯೂಮರ್, ಏನು ಬೇಕಾದ್ರೆ ಇದಾಗುವಂಥ ಎಲ್ಲ ಕ್ಲಾಸಸ್ಗಳಿರುತ್ತೆ. ಅದೊಂಥರ ಡಿಪ್ಲೊಮಾ ಕೋರ್ಸ್ ಥರ ಫಾರ್ ಆ್ಯಕ್ಟಿಂಗ್. ಸೊ ಅಲ್ಲಿ ಮಾಡಿದಾಗ್ಲೂ ನಂಗೆ ಸ್ಟ್ರಾಂಗ್ ಆಗಿ ಅನಿಸಿದ್ದು ಆ್ಯಕ್ಟಿಂಗ್ ಮೇಲೆ, ಆ್ಯಕ್ಟಿಂಗ್ ಮೇಲೇ. ಎಲ್ಲೂ ನನಗೆ ರೈಟಿಂಗ್ ಆಗಲಿ ಡೈರೆಕ್ಷನ್ ಆಗಲಿ ಇಂಟ್ರೆಸ್ಟು ಇರಲಿಲ್ಲ, ನನಗೆ ಅನಿಸ್ಲೂ ಇಲ್ಲ. ಬಟ್ ಅನ್ಸಿದ ದಿವಸ ನಾನು ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಮಾಡ್ಬೋದು ಇಲ್ಲರಿ. ಬಟ್ ನನಗೆ ಆ್ಯಸ್ ಆಫ್ ನೌ ಅಂತಲ್ಲ, ಡೈರೆಕ್ಷನ್ ಮೇಲೆ ಅಷ್ಟು ಇದಿಲ್ಲ, ಆರ್ಟಿಸ್ಟ್ ಆಗ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಕನ್ನಡ ಸಿನಿಮಾ ರಂಗದಲ್ಲಿ ತುಂಬ ದೊಡ್ಡ ದೊಡ್ಡ ಲೆಜೆಂಡ್ರಿ ಡೈರೆಕ್ಟರ್ಗಳನ್ನ ಕೊಟ್ಟಂಥವ್ರು ನಿಮ್ಮ ತಂದೆ. ಸೊ ನಿಮ್ಮ ತಂದೆಯವ್ರ ಜೊತೆ ಕೆಲಸ ಮಾಡಿದಂಥ ಉಪೇಂದ್ರ ಅವರು ಆ್ಯಕ್ಟರ್ ಕಮ್ ಡೈರೆಕ್ಟರ್ ಆಗ್ತಾರೆ. ಅವರು ಕೂಡ ಬಿಫೋರ್ ಅವರು ಒಂದು ತರಲೆ ನನ್ನ ಮಗ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಒಂದು ಡೈರೆಕ್ಟರ್ ಫಸ್ಟ್, ಆಮೇಲೆ ಎಸ್ ಅಪ್ಪನ ಜೊತೆ ಕೆಲಸ ಮಾಡಿಕೊಂಡು ಅವ್ರು ಇವಾಗಲೂ ಗುರುಗಳು ಅಂತಾರೆ ಹೇಳಿದ್ದಾರೆ. ಸುನಿಲ್ ಕುಮಾರ್ ದೇಸಾಯಿ ಅವರಾಗಿರ್ಬೋದು, ಮುರಳಿ ಮೋಹನ್ ಅವರಾಗಿರ್ಬೋದು, ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ವಿ ಮನೋಹರ್ ಆಗಿರ್ಬೋದು, ಎಲ್ಲರೂ ಅಂದರೆ ಇನ್ನೂ ಸಾಕಷ್ಟು ಜನ ನಿಮ್ಮ ತಂದೆಯವರ ಜೊತೆ ಕೆಲಸ ಮಾಡಿಕೊಂಡು ಅಲ್ಲಿಂದ ಕಲಿತು ಇಲ್ಲಿಗೆ ಬಂದಂಥವ್ರು. ಸೊ ರೈಟಿಂಗಲ್ಲೂ ಇದ್ದಾರೆ, ಆ್ಯಕ್ಟಿಂಗಲ್ಲೂ ಇರುವಂಥವ್ರು ಎಲ್ಲರೂ. ಸೊ ಎಲ್ಲೋ ಒಂದು ಕಡೆ ನಿಮಗೆ ಅದೆಲ್ಲರೂ ಯಾಕೆ ತುಂಬ ಹತ್ತಿರವಾಗಿರೋರು ನೀವು? ಸ್ಕೂಲ್ ಡೇಸ್, ಕಾಲೇಜ್ ಡೇಸಿಂದನೂ ಎಲ್ಲರೂ ಅದೇ ನೀನು ಹೀರೋ ಆಗೋ, ಡೈರೆಕ್ಟರ್ ಆಗೋ, ಬ್ಲಡ್ಡಲ್ಲೇ ಇದೆ, ಅದು ಕಾಮನ್. ಬಟ್ ನನಗೆ ಹೆಂಗೆ ಅಂತ ಹೇಳಿದ್ರೆ ನನಗೆ ಅನ್ನಿಸ್ಬೇಕು ಒಳಗೆ, ಎಸ್ ನನಗಿದಲ್ಲಿ ಇದೆ, ನಾನು ಮಾಡ್ಬೋದು. ಯಾಕಂದರೆ ಹೇಳಿದ್ನಲ್ಲ, ಚಿಕ್ಕವನಿಂದ ಸಿನಿಮಾ ನೋಡ್ತಿದ್ವಿ, ಅದನ್ನೊಂಚೂರು ಆ ಜಡ್ಜ್ಮೆಂಟ್ ಇತ್ತು, ತುಂಬ ರಾ ಆಗಿರಲಿಲ್ಲ. ಓ ಇದು ಚೆನ್ನಾಗಿದೆ, ಇದು ಚೆನ್ನಾಗಿ ಅಷ್ಟಿದೆ. ಸೊ ನಮ್ಮನ್ನು ಜಡ್ಜ್ ಮಾಡ್ಕೋಬೇಕಾದ್ರೆ ನಾವು ಅದೇ ಮಾಡ್ಕೋಬೇಕಲ್ವಾ. ಎಸ್ ನಾನು ಒಬ್ಬ ಹೀರೋ, ಓಕೆ ಒಂದು ಕ್ಯಾರೆಕ್ಟರ್ನ ಇದು ಮಾಡ್ತೀನಿ ಅಥವಾ ಡೈರೆಕ್ಷನ್ ಮಾಡ್ತೀನಿ. ಎಸ್ ನಾನು ಡೈರೆಕ್ಟ್ ಮಾಡಿದ್ರೆ ಅದಲ್ಲಿ ನಾನು ಹೇಳೋದನ್ನು ಸ್ಕ್ರೀನ್ ಮೇಲೆ ತರ್ಬೋದಾ, ಸ್ಕ್ರೀನ್ ಮೇಲೆ ತರಿಸಿ ಆಡಿಯನ್ಸ್ನ ಮಾಡ್ಬೋದಾ, ಇದು ಮಾಡ್ಬೋದಾ, ಈ ಕಡೆ ನನಗಿದೆಯಾ ಅಥವಾ ಅದು ಅಲ್ಲಿ ಏನಿದೆ ಒಂದು ಕ್ಯಾರೆಕ್ಟರು ಅದನ್ನು ತಿಳ್ಕೊಂಡು ನಾನು ಆ್ಯಕ್ಟ್ ಮಾಡೋದು ನನಗಿದಾ. ಸೊ ಫೈನಲಿ ಫಸ್ಟ್ ಕಮ್ ಇಂಟ್ರೆಸ್ಟ್ ಅಲ್ವಾ, ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅನ್ನೋದ್ರ ಮೇಲೆ ನಿಮಗೆ ಅದು ಅದ್ರ ಕಡೆ ವಾಲ್ತಾ ಹೋಗ್ತೀರಾ, ಅದ್ರ ಕಡೆ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತಾ ಹೋಗ್ತೀರಾ, ಅದ್ರ ಬಗ್ಗೆ ಇನ್ನೂ ಡೀಪಾಗಿ ಸ್ಟಡಿ ಮಾಡ್ತಾ ಹೋಗ್ತೀರಾ. ಸೊ ಅದು ನನಗನ್ಸಿದ್ದು ಆ್ಯಕ್ಟಿಂಗೆ, ಡೈರೆಕ್ಷನ್ ಅಷ್ಟು ಆ್ಯಕ್ಟಿಂಗ್ ಮೇಲೆ ಹೋಗಬೇಕು ಅಂತ. ಆ್ಯಂಡ್ ಆವಾಗ ನೀವು ಸಿನಿಮಾ ರಂಗಕ್ಕೆ ಬರೋ ಟೈಮಲ್ಲಿ ಆವಾಗ ಅಪ್ಪ ಅವರಿದ್ದಾಗ ಉಪೇಂದ್ರ ಅವರು ಅಥವಾ ಇವರೆಲ್ಲ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸೂಪರ್ ಸ್ಟಾರ್ಸ್ಗಳಾಗಿ, ಅವ್ರು ಏನಾದ್ರು ಟಿಪ್ಸ್ ಏನಾದರೂ ಕೊಟ್ಟಿದ್ದೀರಾ ನಿಮಗೆ? ಇಲ್ಲ, ಅಪ್ಪನ ಹತ್ರ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಇನ್ನೂ ಸೂಪರ್ ಸ್ಟಾರ್ ಆಗಿರಲಿಲ್ಲ. ಆ್ಯಕ್ಚುಲಿ ನೀವು ಸಿನಿಮಾಕ್ಕೆ ಬಂದಾಗ, ನೀವು ಫಸ್ಟ್ ಸಿನಿಮಾ ಬಾಜಿ ಮಾಡೋದು, ಹೌದು, ಉಪೇಂದ್ರ, ಸುನಿಲ್ ಕುಮಾರ್ ದೇಸಾಯಿ, ವಿ ಮನೋಹರ್ ಆಲ್ರೆಡಿ ಒಂದು ದೊಡ್ಡ ಮಟ್ಟಕ್ಕೆ ಹೆಸರಾಗಿದೆ. ಸೊ ನಿಮ್ಮ ಒಂದು ಇಂಟ್ರೊಡಕ್ಷನ್ ಟೈಮಲ್ಲಿ ನೀವು ಬರ್ತೀನಿ ಅಂತ ಅಂದಾಗ ನಿಮ್ಮ ಜೊತೆಗೆ ನಿಂತು ಏನಾದರೂ ಒಂದು ಟಿಪ್ಸ್ಗಳು ಅವತ್ತಿನ ಕಾಲಕ್ಕೆ? ಹೆಂಗೆ ಅಂತ ಹೇಳಿದ್ರೆ ಇಲ್ಲಿ ಆ್ಯಕ್ಚುಲಿ ನಮ್ಮ ಅಪ್ಪನೇ ನನಗೆ ಯಾವುದು ಟಿಪ್ಸ್ ಅಂತ ಅಥವಾ ಹಿಂಗೆ ಆ್ಯಕ್ಟಿಂಗು ಹಿಂಗೆ ಮಾಡಬೇಕು, ಆ್ಯಕ್ಟಿಂಗ್ ಅಂದರೆ ಹಿಂಗೆ, ಹೀರೋ ಅಂದರೆ ಹಿಂಗೆ ಅಂತ ಹೇಳ್ಕೊಟ್ಟವ್ರಲ್ಲ. ಅದು ನನಗೂ ಅವರು ಅದನ್ನು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಿಂದ ನನಗೂ ಅನಿಸ್ತಾ ಇದೆಯೋ ಏನೋ ಗೊತ್ತೆ. ಅದನ್ನು ಆ್ಯಕ್ಟಿಂಗನ್ನು ತುಂಬ ಹೇಳ್ಕೊಡೋಕ್ಕಾಗಲ್ಲ, ಅದು ಒಳಗೆ ಬರುತ್ತೆ ಅನಿಸುತ್ತೆ. ಆ್ಯಕ್ಟಿಂಗ್ ಅಂದರೆ ಹಿಂಗೆ ಮಾಡಬೇಕು. ಟೆಕ್ನಿಕಲ್ ಇದನ್ನು ನಾವು ನೋಡ್ಬೋದು. ಇವಾಗ ಕ್ಯಾಮ್ರಾ ಹಿಂಗೆ ಫೇಸ್ ಮಾಡಬೇಕು, ಲೈಟಿಂಗ್ ಹಿಂಗೆ ತೊಗೋಬೇಕು, ಅದು ಹೇಳ್ಬೋದು. ಒಂದು ಕ್ಯಾರೆಕ್ಟರ್ನ ನೀವು ಅರ್ತು ಅದ್ರ ಒಳಗೆ ಹೋಗಿ ಅದನ್ನು ಅನುಭವಿಸ್ಕೊಂಡು ಅಥವಾ ಅದನ್ನು ಎನ್ಯಾಕ್ಟ್ ಮಾಡೋದು ಒಳಗೆ ನಡೆಯುವಂಥ ಒಂದು ಇದು, ಅದನ್ನು ಯಾರಿಗೂ ತುಂಬ ಹೇಳ್ಕೊಡೋಕ್ಕೆ ಕಷ್ಟ. ಬೇರೆ ನಾವು ಮಾಡಿದ್ದನ್ನು ಬೇಕಾದ್ರೆ ಇವಾಗ ನನಗೆ ಅಭಿನಯ ತರಂಗದಲ್ಲಿ ಆಗಿದ್ದಂಗೆ ಅವ್ರೇನೋ ಒಂದು ಆಕ್ಟಿವಿಟೀಸ್ ಕೊಡೋರು, ನಾನು ಅದನ್ನೇನೋ ನಾವೇನೋ ಹುಡುಗರು ಎಲ್ಲರೂ ಸೇರಿ ಏನೋ ಒಂದು ಮಾಡ್ತಾ ಇದ್ವಿ. ಅದು ಮಾಡಿದಾಗ ನಮಗೆ ಅನ್ಸೋದು, ಅವ್ರು ಹಿಂಗೆ ಕೊಟ್ಟರು, ನಾನು ಹಿಂಗೆ ಮಾಡಿದೆ, ಅದಕ್ಕೆ ಅವ್ರು ಹಿಂಗಂದ್ರು. ಸೊ ಅದು ಪಾಸಿಟಿವ್ ಆಗಿ ಅಂದರೆ ನಾನು ಇಲ್ಲಿ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಇದನ್ನು ನಾನು ಇನ್ನೂ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೇಕು. ಅವ್ರು ನೆಗೆಟಿವ್ ಆಗಿ ಅಂದರೆ ಈ ತಪ್ಪು ಮಾಡಿದೆ, ಸೊ ನಾನು ಹಿಂಗೆ ಮಾಡಬೇಕು. ಅದು ಆ್ಯಕ್ಟಿಂಗ್ ಕಲಿಯೋ ಪ್ರೊಸೆಸ್ ಅಂತ ನನಗನ್ಸೋದು. ಆ್ಯಕ್ಟಿಂಗ್ ದುಃಖ, ಕಣ್ಣು ಇಷ್ಟು ರೈಸ್ ಮಾಡೋ, ಕಣ್ಣು ಒಬ್ಬ ಹಿಂಗೆ ಮಾಡೋ, ಬಾಯಿ ಹಿಂಗೆ ಮಾಡೋ, ಹಂಗೆ ಹೇಳ್ಕೊಡೋಕ್ಕಾಗಲ್ಲ ಆ್ಯಕ್ಟಿಂಗ್ನ. ಸೊ ಆ್ಯಕ್ಟಿಂಗ್ ನನ್ನ ಪರ್ಸನಲ್ ಬೇರೆ ಬೇರೆ ವಿಚಾರದಲ್ಲಿ ಏನಾದರೂ ಸಪೋರ್ಟಿವ್ ಆಗಿ ಅವ್ರು ಯಾವುದೇ ತುಂಬ ಜನ ಶಿಷ್ಯಂದ್ರಿದ್ದಾರೆ, ಯಾವುದೇ ವಿಷಯ ಅಷ್ಟೇ ಏನಾರ ನಂಗೆ ಡೌಟ್ ಬಂದಾಗ, ನಾನು ಏನಾರ ಕೇಳಿದಾಗ ಅದನ್ನು ಸೈಂಟಿಫಿಕ್ಕಾಗಿ ಅವ್ರು
ನಾಲೆಡ್ಜಲ್ಲಿ ಏನಿದೆ ಅದನ್ನು ಹೇಳೋರು. ಅದು ಸ್ಪೋರ್ಟ್ಸಲ್ಲಾಗಿರ್ಬೋದು, ಸಿನಿಮಾದಲ್ಲಾಗಿರ್ಬೋದು. ಸಿನಿಮಾದಲ್ಲಿ ಎಲ್ಲ ಇದಾಗ್ತಿತ್ತು. ನನಗೆ ಅದರಲ್ಲಿ ನನಗೇನಾರ ಕಷ್ಟ ಆದಾಗ ಬಂದು ಹೇಳ್ತಾ ಇದ್ದೆ. ಅದು ನಾನು ಹೇಳೋಕ್ಕಿಂತ ಮುಂಚೆ ಏನಾಯಿತು, ನನಗೆ ಸಿನಿಮಾ ಟಚ್ಚೇ ಇರಲಿಲ್ಲ. ಅಭಿನೇತರಂಗ ಮಾಡಿದ್ಮೇಲೆ ಅವರೊಂದು ಸಿನಿಮಾ ಡೈರೆಕ್ಟ್ ಮಾಡ್ತಾರೆ. ಆ ಟೀಮಲ್ಲಿ ನಾನು ಏನು ಮಾಡ್ತೀನಿ, ಸಿನಿಮಾ ಫಸ್ಟಿಂದ ಲಾಸ್ಟ್ವರೆಗೂ ವರ್ಕ್ ಮಾಡ್ತೀನಿ. ಓಕೆ. ಅಂದರೆ ಯಾವ ಡಿಪಾರ್ಟ್ಮೆಂಟ್ಸ್ ಅಂತಿಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ತಿಳ್ಕೊಳ್ಳೋಕ್ಕೋಸ್ಕರ ಫುಲ್ಲು ಆರ್ಟ್ ಡಿಪಾರ್ಟ್ಮೆಂಟ್, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಎಲ್ಲದಲ್ಲೂ ತೊಡಗಿಸ್ಕೊತೀನಿ. ಯಾವ ಸಿನಿಮಾದಲ್ಲಿ? ಅಪ್ಪಚ್ಚಿ ಅಂತ ಒಂದು ಡೈರೆಕ್ಟ್ ಮಾಡಿದ್ರು ಆ ಸಿನಿಮಾದಲ್ಲಿ. ಸೊ ಅಲ್ಲಿ ನನಗೆ ಗೊತ್ತಾಗ್ತಾ ಹೋಗೋದು, ಪ್ರಾಕ್ಟಿಕಲಿ ಸಿನಿಮಾ ಅಂದ್ರೆ ಹಿಂಗೆ, ಇದಂದ್ರೆ ಹಿಂಗೆ. ಸೊ ಅವ್ರು ಡೈರೆಕ್ಟ್ ಮಾಡ್ತಾ ನೋಡ್ತಾ ಇದ್ದೆ. ಆ್ಯಂಡ್ ನನ್ನ ಅದೃಷ್ಟಕಾಲದಲ್ಲಿ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಮಾಡಿದ್ದು. ಮುಖ್ಯಮಂತ್ರಿ ಚಂದ್ರು ಅವರು, ಸತ್ಯಜಿತ್ ಅವರು, ಟೆನಿಸ್ ಕೃಷ್ಣ ಅವರು, ಅಪ್ಪ. ಸೊ ಆವಾಗ ಆ್ಯಕ್ಟ್ ಮಾಡಿದಾಗ ಹೆಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ಕೊಂಡಿದ್ರು ಡೈಲಾಗು, ಅದನ್ನು ಅವ್ರದ್ದು ಡೈಲಾಗ್ ತೊಗೊಂಡು ಅದನ್ನು ಹೆಂಗೆ ಕೊಡ್ತಾರೆ, ಡೈರೆಕ್ಟರ್ಗೆ ಏನು ಹೇಳ್ತಾರೆ ಅದನ್ನು ತೊಗೊಂಡು ಅವ್ರ ವೇಲ್ ಅದನ್ನು ಹೆಂಗೆ ಕೊಡ್ತಾರೆ, ಅಥವಾ ಆ ಕ್ಯಾರೆಕ್ಟರ್ ಆಗಿ ಅವ್ರು ಅದನ್ನು ಹೆಂಗೆ ಕೊಡ್ತಾರೆ. ಸೊ ಅದೆಲ್ಲ ಕೊಟ್ಟಾದ್ಮೇಲೆ ಫೈನಲಿ ಅದನ್ನೇ ವಾಪಸ್ ಡಬ್ ಹಿಂಗೆ ಮಾಡ್ತಾರೆ. ಸೊ ಅಲ್ಲಿ ಅಪ್ಪಚ್ಚಿ ವಾಸ್ ನನಗೆ ಒಂಥರ ಎಲ್ಲದ್ರ ಬಗ್ಗೆ ಯಾಕಂದ್ರೆ ಅದ್ರವರೆಗೆ ನಾನು ಯಾವುದು ಶೂಟಿಂಗ್ ಅಟೆಂಡ್ ಮಾಡಿರಲಿಲ್ಲ. ಎಲ್ಲೋ ಅಪ್ಪ ಜೊತೆ ಹೋಗಿದ್ದು ನೋಡಿದ್ದು. ಇಲ್ಲಿ ಬರಿತಾ ಇರ್ಬೇಕಾದ್ರೆಲ್ಲ ಕೂತಾಗ ನೀವು ಬರ್ತಾ ಇರಲಿಲ್ಲ, ಬಂದ್ರು ನಿಮ್ಮ ಪಾಡಿಗೆ ನೀವು ಹಂಗೆ ಹೋಗ್ತಾ ಇದ್ರಿ? ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇದ್ರು, ನಾವು ನಮ್ಮ ಪಾಡಿಗೆ ಹುಡುಗರು, ನಮ್ಮ ಕ್ರಿಕೆಟು ಸ್ಪೋರ್ಟ್ಸು ಈ ಥರನೇ ಇದ್ದವರು. ನಾನು ಲಾಸ್ಟ್ ಟೈಮ್ ಬಂದಾಗಲೂ ಅಷ್ಟೇ, ಆಲ್ಮೋಸ್ಟ್ ಇಲ್ಲೇ ಕುತ್ಕೊಂಡು ಒಂದು 15-20 ನಿಮಿಷ ಮಾತನಾಡಿದೆ. ಅದಾದಮೇಲೆ ಇಂಟರ್ವ್ಯೂ ಅಂತ ಅಂದ್ಕೊಳ್ಳಿ, ಬನ್ನಿ ಮೇಲ್ಗಡೆ ಹೋಗೋಣ ಅಂತ. ಆ್ಯಕ್ಚುಲಿ ಮೇಲ್ಗಡೆ ಇರಬೇಕು. ನೆನಪಿರೋ ಪ್ರಕಾರ ಈ ಕಡೆ ಒಂದು ದೊಡ್ಡ ಒಂದು ಮಾವಿನ ಮರ ಇದೆ ಮೇಲ್ಗಡೆ. ಅದು ಮಾವಿನ ಮರ, ಈ ಕಡೆ 2 ತೆಂಗಿನ ಮರ. ಏನಾರ ಇಲ್ಲಿ ಏನಾರ ಶಬ್ದ ಗಾಡಿಗಳದೆಲ್ಲ ಜಾಸ್ತಿ ಆದಾಗ ಅಲ್ಲಿ ಮೇಲೆ ಹೋಗೋಣ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ತಿದ್ವಿ. ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿದ ನೆನಪಿದೆ ನನಗೆ. ಸೊ ಇವಾಗ ಅದು ಹಾಗೆ ಇದೆಯಾ ಅಲ್ಲಿ ಜಾಗ ಎಲ್ಲ ಮೇಲೆ? ಅಷ್ಟು ಓಪನ್ ಆಗಿಲ್ಲ. ನಾನೊಂದಿಷ್ಟು ಪಾಟ್ಸು ಗಿಟ್ಸು ಇಟ್ಕೊಂಡು ಸ್ವಲ್ಪ ಕವರ್ ಆಗಿದೆ, ಹಾಗೆ ಇದೆ. ಹಾಗೆ ಗಾರ್ಡನ್ ಥರ ಮಾಡಿದ, ಜಸ್ಟ್ ರೆಸ್ ಗಾರ್ಡನ್. ಹೋಗ್ಬೋದಾ? ನೋಡೋಣ ನೋಡೋಣ ಬನ್ನಿ.